ನಗರಸಭೆ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡ ಪ್ರಾಣ ಬೆದರಿಕೆ ಹಾಕಿದ್ದು ಕೆಪಿಸಿಸಿ ರಾಜ್ಯ ಸಂಯೋಜಕ ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಬೆದರಿಕೆ ಹಾಕಿರುವ ಆಡಿಯೋ ನ್ಯೂಸ್ 18ಗೆ ಲಭ್ಯವಾಗಿದೆ. ಅಕ್ರಮವಾಗಿ ಹಾಕಿದ್ದ ಬ್ಯಾನರ್ಗಳನ್ನು ಜನರ ದೂರಿನ ಮೇರೆಗೆ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ತೆರವುಗೊಳಿಸಿದ್ರು. ಈ ಹಿನ್ನೆಲೆ ಅಮೃತ ಅವರಿಗೆ ಕರೆ ಮಾಡಿದ ರಾಜೀವ್ ಗೌಡ ಅವಾಚ್ಯ ಅಶ್ಲೀಲ ಪದಗಳನ್ನು ಬಳಸಿ ಅಧಿಕಾರಿಗೆ ಹಾಗೂ ಶಾಸಕರಿಗೆ ನಿಂದಿಸಿ ಜನರನ್ನ ಸೇರಿಸಿ ಚಪ್ಪಲಿಯಿಂದ ಹೊಡೆಸೋದಾಗಿ ಬೆದರಿಕೆ ಕೂಡ ಹಾಕಿದ್ದಾರೆ. ಇದು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ನಗರಸಭೆ ಪೌರಾಯುಕ್ತೆ ಅಮೃತ ಅವರಿಗೆ ಧಮಕಿ ಹಾಕಿರುವ ಆಡಿಯೋ ನ್ಯೂಸ್ 18ಗೆ ಲಭ್ಯ ಆಗಿದೆ. ಅಶ್ಲೀಲ ಪದ ಬಳಸಿರುವುದು, ಚಪ್ಪಲಿಯಿಂದ ಹೊಡಿಸೋದಾಗಿ ಹೇಳಿರುವುದು ಆಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರ? ಇಲ್ಲ ಸರ್, ಅದು ಒಂದು ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡಲ್ಲಿ ಕಟ್ಕೊಳಕ್ಕೆ ನಮ್ ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದೀನಿ, ಕೆಟ್ಟತನ ನೋಡಿಲ್ಲ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಅವ್ನ ಲೀಸ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ. ನಾನು ಹೇಳಿರ್ತೀನಿ, ಈಗ ಎಲ್ಲ ಕರ್ಕೊಂಬ ನಮಗು ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಕೇಳಿ, ಏನು ಮಾಡಿಲ್ಲ. ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ. ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಅಂತೆಲ್ಲ ಬೈಬೇಡಿ. ಎಲ್ಲ ಎಬ್ಬರ್ಸ್ತೀನಿ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೊಡಿಸ್ಕೊಬೇಕು ಸರ್. ಯಾಕೆ ಹೆಂಗ್ ಮಾಡ್ತಾರೆ? ಅಟ್ಲೀಸ್ಟ್ ಕಟ್ಬೇಕಾದ್ರೆ ಕೇಳ್ಬೇಕಲ್ವಾ? ಎಲ್ಲ ಹೊಡಿಂದ ಎಬ್ಬರ್ಸ್ತೀನಿ ದಂಗೆನ ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಹಲೋ, ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಪೌರಾಯುಕ್ತೆ ವಿರುದ್ಧ ದಬ್ಬಾಳಿಕೆ ತೋರಿರೋದಕ್ಕೆ ಭಾರೀ ಖಂಡನೆ ವ್ಯಕ್ತವಾಗಿದೆ. ಅಶ್ಲೀಲ ಮಾತು ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ದಾರೆ. ನಗರಸಭೆ ಎದುರು ಸಿಬ್ಬಂದಿ ಜೊತೆ ಪೌರಾಯುಕ್ತೆ ಅಮೃತ ಗೌಡ ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಕಾಂಗ್ರೆಸ್ ಮುಖಂಡನ ಮಾತಿಗೆ ನೊಂದು ಕಣ್ಣೀರಿಟ್ಟಿದ್ದ ಅಮೃತ ಗೌಡ ಕೂಡ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮುಂಭಾಗ ಎಲ್ಲ ಅಧಿಕಾರಿಗಳು ಬೇಸಿಕಲಿ ಅವ್ರು ಅವರೇ ಹೆದರಿದ್ದಾರೆ ಆ್ಯಂಡ್ ಅವ್ರಿಗೆ ನೋವು ಕೂಡ ಆಗಿದೆ. ಸೊ ಈ ಹೆದರಿಕೆ ಇರೋ ವಾತಾವರಣದಲ್ಲಿ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ನಿರ್ಭೀತಿಯಿಂದ ಕೆಲಸ ಮಾಡಬೇಕು, ಆ ಎನ್ವಿರಾನ್ಮೆಂಟ್ ಇರಬೇಕು. ಬಟ್ ಇಲ್ಲಿ ಹಂಗೆ ಹೆದರ್ಸ್ಕೊಳ್ಳೋದು ಈ ಥರ ಆಯಿತು ಅಂದರೆ ಸ್ಟಾಫ್ಸ್ಗಳು ಹೆದರಿದ್ರೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಸರ್. ಸೊ ದೇ ಆಲ್ಸೋ ವಾಂಟ್ ಅ ಸಪೋರ್ಟಿಂಗ್ ಎನ್ವಿರಾನ್ಮೆಂಟ್. ಐ ವಿಲ್ ಸ್ಟ್ಯಾಂಡ್ ಬೈ ದೆಮ್. ಬೇಸಿಕಲಿ ಅವ್ರು ಅವರೇ ಹೆದರಿದ್ದಾರೆ ಆ್ಯಂಡ್ ಅವ್ರಿಗೆ ನೋವು ಕೂಡ ಆಗಿದೆ. ಸೊ ಈ ಹೆದರಿಕೆ ಇರೋ ವಾತಾವರಣದಲ್ಲಿ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ನಿರ್ಭೀತಿಯಿಂದ ಕೆಲಸ ಮಾಡಬೇಕು, ಆ ಎನ್ವಿರಾನ್ಮೆಂಟ್ ಇರಬೇಕು. ಬಟ್ ಇಲ್ಲಿ ಹಂಗೆ ಹೆದರ್ಸ್ಕೊಳ್ಳೋದು ಈ ಥರ ಆಯಿತು ಅಂದರೆ ಸ್ಟಾಫ್ಸ್ಗಳು ಹೆದರಿದ್ರೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಸರ್. ಸೊ ದೇ ಆಲ್ಸೋ ವಾಂಟ್ ಅ ಸಪೋರ್ಟಿಂಗ್ ಎನ್ವಿರಾನ್ಮೆಂಟ್. ಐ ವಿಲ್ ಸ್ಟ್ಯಾಂಡ್ ಬೈ ದೆಮ್. ಇನ್ನು ಗಾಳಿಪಟಕ್ಕೆ ಬಳಸುವ ಮಾಂಜಾ ದಾರ ಅಥವಾ ಚೀನಿ ದಾರವನ್ನು 2016ರಲ್ಲೇ ರಾಜ್ಯ ಸರ್ಕಾರ ನಿಷೇಧ ಮಾಡಿತ್ತು. ಆದರೂ ಕೂಡ ಮಾರುಕಟ್ಟೆಯಲ್ಲಿ ಎಗ್ಗಿಲ್ಲದೆ ಮಾಂಜಾ ದಾರವನ್ನು ಮಾರಾಟ ಮಾಡಲಾಗ್ತಾ ಇದೆ. ಈ ದಾರ ಪಕ್ಷಿಗಳಿಗೆ ಮಾತ್ರವಲ್ಲ, ಮನುಷ್ಯರಿಗೂ ಮಾರಕ. ಹೀಗಾಗಿ ಇದನ್ನು ನಿಷೇಧ ಮಾಡಲಾಗಿತ್ತು. ಈ ದಾರವನ್ನು ನೈಲಾನ್ ಅಥವಾ ಹತ್ತಿ ಎಳೆಗಳಿಂದ ಮಾಡಲಾಗುತ್ತೆ. ಜೊತೆ ದಾರಕ್ಕೆ ಗಾಜು ಅಥವಾ ಲೋಹದ ಪುಡಿ ಲೇಪನ ಮಾಡ್ತಾರೆ. ಇದರಿಂದ ದಾರ ಹೆಚ್ಚು ಗಟ್ಟಿಯಾಗಿರೋದ್ರಿಂದ ತನ್ನ ಸಂಪರ್ಕಕ್ಕೆ ಬಂದ ವಸ್ತುವನ್ನು ದಾರ ಕತ್ತರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಪಟಾಕಿ ಕಿಡಿಯಿಂದ ಕ್ಲಾಕ್ ಟವರ್ ಹೊದಿಕೆಗೆ ಬೆಂಕಿ ಬಿದ್ದಿರುವ ಘಟನೆ ಬಳ್ಳಾರಿಯ ರಾಯಲ್ ವೃತ್ತದಲ್ಲಿ ನಡೆದಿದೆ. ಕ್ಲಾಕ್ ಟವರ್ಗೆ ಹಾಕಲಾಗಿದ್ದ ಹೊದಿಕೆಗೆ ಬೆಂಕಿ ತಗುಲಿದೆ. ಸಿದ್ದರಾಮೇಶ್ವರ ಜಯಂತಿ ವೇಳೆ ಪಟಾಕಿ ಸಿಡಿಸಲಾಗಿತ್ತು. ಇದರ ಕಿಡಿ ಕ್ಲಾಕ್ ಟವರ್ ಹೊದಿಕೆಗೆ ಬಿದ್ದಿದ್ದು ಬೆಂಕಿ ಹೊತ್ತಿಕೊಂಡಿದೆ. ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಮಿಸಿ ಬೆಂಕಿ ನಡೆಸಿದ್ದಾರೆ.
ಮೆಟ್ರೋ ಕಾಮಗಾರಿ ವೇಳೆ ಅವಘಡ ಉಂಟಾಗಿದೆ. ಎಚ್ಎಸ್ಆರ್ ಲೇಔಟ್ ಬಳಿಯ ಅಗರ ಅನ್ನುವಲ್ಲಿ ಬೃಹತ್ ಕ್ರೇನ್ ಆಯ ತಪ್ಪಿ ಬಿದ್ದಿದೆ. ನೀಲಿ ಮಾರ್ಗದ ಕಾಮಗಾರಿ ವೇಳೆ ಘಟನೆ ನಡೆದಿದೆ. ಇವತ್ತು ಬೆಳಗ್ಗೆ ಕೆಲಸ ಮಾಡ್ತಾ ಇದ್ದ ವೇಳೆ ಕ್ರೇನ್ ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಈ ಘಟನೆ ಬಗ್ಗೆ ಕ್ರೇನ್ ಮಾಲೀಕ ಚಂದ್ರಶೇಖರ್ ರೆಡ್ಡಿ ನ್ಯೂಸ್ 18ಗೆ ಮಾತಾಡಿದ್ದಾರೆ. 6 ತಿಂಗಳ ಹಿಂದೆ ಕ್ರೇನ್ ಖರೀದಿ ಮಾಡಿದ್ದೆ. 500 ಟನ್ ಎತ್ತುವ ಸಾಮರ್ಥ್ಯ ಕ್ರೇನ್ಗಿದೆ. ಅದೇ 100 ಟನ್ ಎತ್ತುವಾಗ ಟೆಕ್ನಿಕಲ್ ಸಮಸ್ಯೆಯಾಗಿದೆ. ಇದರಿಂದ ಕ್ರೇನ್ ಕಟ್ ಆಗಿ ಬಿದ್ದಿದೆ ಅಂತ ಹೇಳಿದ್ದಾರೆ. ಮೂರು ಗಂಟೆಗೆ ಈ ಮೆಕ್ಯಾನಿಕಲ್ ಆ ಸ್ಟ್ರೆಚರಲ್ಲಿ ಕಟ್ಟಾದ ಮೇಲೆ ಕ್ರೈನು ಫಾಲ್ಟಿ ಆಯಿತು. ಇದು ಸಿಲ್ಕ್ ಬೋರ್ಡ್ ಹತ್ರ ಶೀಲ್ ಗರ್ಡ್ರು ಮಾಡಬೇಕು. ಇದು ಲೋಡಿಂಗ್ ಜಾಗನಾಗ ಇದಾಗ್ಬಿಟ್ಟಿದೆ. ಸ್ಟ್ರೆಚರಲ್ಲಿ ಕಟ್ಟಾಗಿದ್ದರಿಂದ ಅದು ಕ್ರೈನ್ ಸೇಪರ್ ಇಲ್ಲ ಮೇಲೆ ಅಷ್ಟೇ, ಇನ್ನೇನಿಲ್ಲ. ಡ್ರೈವರ್ ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. ಯಜಮಾನ ಓಡಿತಾರಂತ ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. 10 ವರ್ಷ ಎಕ್ಸ್ಪೀರಿಯನ್ಸ್. ಅವನಿಗೆ ಏನು ಮಾಡೋಕ್ಕಲ್ಲ, ಸ್ಟ್ರೆಚರಲ್ಲಿ ಕಟ್ಟಾದ್ರೆ ಏನು ಮಾಡೋಕ್ಕಲ್ಲ. ಅದನ್ನ ತೀರಾ ಚೆಕ್ ಮಾಡಬೇಕು ಅಷ್ಟೇ. ಇದೆಲ್ಲ ನ್ಯೂ ಬ್ರ್ಯಾಂಡ್ ಟ್ರೈನ್ ಇಲ್ಲ. ಗಾಡ್ರ್ ಇರ್ಬೋದು, ಒಂದು 100 ಟನ್ ಇರ್ಬೋದು, 100 ಟನ್. ಯಾರಿಗೇನು ಆಗಿಲ್ಲ. ಕನ್ನಡಿಗ ಅಯ್ಯಪ್ಪ ಮಾಲಾಧಾರಿಗಳ ಮೇಲೆ ದೌರ್ಜನ್ಯ ಎಸಗಿರುವ ಘಟನೆ ತಮಿಳುನಾಡಿನ ಮಧುರೈ ಬಳಿ ನಡೆದಿದೆ. ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಅಣ್ಣೂರು ಕೆರೆಯಿಂದ ಶಬರಿಮಲೆಗೆ ಭಕ್ತರು ಹೋಗಿದ್ರು. ಅಯ್ಯಪ್ಪನ ದರ್ಶನ ಪಡೆದು ವಾಪಸ್ ಆಗುವಾಗ ಕನ್ನಡ ಬಾವುಟ ಕಿತ್ತೆಸೆದು ಅಪಮಾನ ಮಾಡಿದ್ದಾರೆ. ತಮಿಳುನಾಡಲ್ಲಿ ಆದ ದೌರ್ಜನ್ಯದ ದೃಶ್ಯ ಮೊಬೈಲ್ನಲ್ಲಿ ಸೆರೆಹಿಡಿದಿದೆ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಇವತ್ತು ಸಚಿವ ಸಂಪುಟ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ 3 ದಿನಗಳ ಅಧಿವೇಶನ ಕರೆಯೋದಕ್ಕೆ ನಿರ್ಧರಿಸಲಾಗಿದೆ. ಜನವರಿ 27ಕ್ಕೆ ರಾಜ್ಯಪಾಲರಿಂದ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಇರಲಿದ್ದು 28 ಹಾಗೂ 29ಕ್ಕೆ ಮನ್ರೇಗಾ ವಿಷಯದ ಬಗ್ಗೆ ವಿಶೇಷ ಅಧಿವೇಶನ ನಡೆಸಲು ನಿರ್ಧರಿಸಲಾಗಿದೆ. ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ನಿನ್ನೆ ಸಿಎಂ ಡಿಸಿಎಂ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ಕೆಲಕಾಲ ಚರ್ಚೆ ನಡೆಸಿದ್ರು. ಈ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ, ರಾಹುಲ್ ಗಾಂಧಿ ಲೋಕಸಭೆಯ ವಿಪಕ್ಷ ನಾಯಕ. ಪ್ರೋಟೋಕಾಲ್ ಪ್ರಕಾರ ಗೌರವ ನೀಡಿದ್ದೇನೆ. ಚೆನ್ನಾಗಿ ಕೆಲಸ ಮಾಡಿಕೊಂಡು ಹೋಗಿ ಎಂದಿದ್ದಾರೆ. ಚೆನ್ನಾಗಿ ಕೆಲಸ ಮಾಡಿಕೊಂಡು ಹೋಗ್ತೀವಿ. ನರೇಗಾ ಹೋರಾಟದ ಬಗ್ಗೆಯೂ ಚರ್ಚೆ ನಡೆಸಿದ್ದೀವಿ ಅಂತ ತಿಳಿಸಿದ್ದಾರೆ. ಭೇಟಿ ಮಾಡಿದ್ದೀವಿ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಇದ್ರ ಬಗ್ಗೆ, ನರೇಗಾ ಬಗ್ಗೆ ಏನೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ತಿಳಿಸಿದ್ದೀವಿ. ಈ ರಾಜ್ಯದಲ್ಲಿ ಆಗ್ತಾ ಇರೋಂಥ BJP ಅವ್ರ ರಾಜಕಾರಣ ಕೂಡ ಚರ್ಚೆ ಮಾಡಿದ್ದೀವಿ. ನಿನ್ನೆ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಅವರನ್ನ ಮೈಸೂರಲ್ಲಿ ಸಿಎಂ ಡಿಸಿಎಂ ಭೇಟಿ ಆಗಿದ್ರು. ಈಗ ರಾಹುಲ್ ಗಾಂಧಿ ಭೇಟಿ ಬಳಿಕ ಡಿಕೆ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವ ಪೋಸ್ಟ್ ಕುತೂಹಲ ಕೆರಳಿಸಿದೆ. ರಾಹುಲ್ ಭೇಟಿ ಬೆನ್ನಲ್ಲೇ ಡಿಕೆಶಿ ಜಾಲತಾಣದಲ್ಲಿ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನೋ ಪೋಸ್ಟ್ ಮಾಡಿದ್ದಾರೆ. ಸದ್ಯ ಡಿಕೆ ಸಿಎಂ ಆಗುವ ಪ್ರಾರ್ಥನೆ ಫಲಿಸುತ್ತಾ ಅನ್ನೋದೇ ಪ್ರಶ್ನೆಯಾಗಿದೆ. ಇದೇ ವಿಚಾರವಾಗಿ ಮಾತಾಡಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಇದೇನು ಹೊಸದೇನ ಅಲ್ಲ. ಮೊನ್ನೆ ಒಕ್ಕಲಿಗ ಬಿಸಿನೆಸ್ ಕಾರ್ಯಕ್ರಮಕ್ಕೆ ಹೋಗಿದೆ. ಅವರಿಗೆ ಇದನ್ನ ಹೇಳಿದ್ದೆ ಅಷ್ಟೇ. ಜನವರಿ 16ಕ್ಕೆ ನಾನು ದೆಹಲಿಗೆ ಹೋಗ್ತೇನೆ ಅಂತ ಹೇಳಿದ್ದಾರೆ. ಪ್ರಾರ್ಥನೆ ಫಲ ಸಿಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ರು. ನಾನು ಮೊದಲೇ ಈ ವಸ್ತೇನಲ್ಲ ರೀ, ಮೊನ್ನೆ ಇದಕ್ಕೆ ಹೋಗಿದ್ದೆ, ನಮ್ಮ ಒಕ್ಕಲದ ಬಿಸ್ನೆಸ್ ಮೆನ್ ಇದಕ್ಕೆ ಹೋಗಿದ್ದೆ. ಅವ್ರಿಗೆ ಹೇಳಿದೆ ನಾನು ಅಷ್ಟೇ. ನನ್ನ ಅನುಭವಗಳನ್ನ ಸುಮಾರು ಒಂದು 20 ನಿಮಿಷ ಮಾತಾಡಿದೆ. ಅದನ್ನು ಟ್ವೀಟ್ ಮಾಡಿದೆ. 16ನೇ ತಾರೀಕು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಎಕ್ಸಲ್ಲಿ ಯಶಸ್ಸಿನ ಮೊದಲ ಹೆಜ್ಜೆಯೇ ಪ್ರಯತ್ನ ಅಂತ ಪೋಸ್ಟ್ ಹಾಕಿಕೊಂಡಿದ್ದಾರೆ. ಡಿಕೆಶಿ ಹಾಗೂ ಡಿಕೆ ಸುರೇಶ್ ಪೋಸ್ಟ್ ಈಗ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಸಂಕ್ರಾಂತಿ ಆದಮೇಲೆ ಕ್ರಾಂತಿ ಆಗತ್ತಾ ಎಂಬ ವಿಚಾರವಾಗಿ ಮಾತನಾಡಿದ ಕುಣಿಗಲ್ ರಘುನಾಥ್, ಸಿಹಿ ಸುದ್ದಿ ಅಂತೂ ಸಿಗುತ್ತೆ ಅನ್ನೋ ಭಾವನೆ ಇದೆ. ಡಿಸಿಎಂ ಪ್ರಾರ್ಥನೆ ಫಲ ಕೊಡುತ್ತಾ ಎಂಬ ಬಗ್ಗೆ ಗೊತ್ತಿಲ್ಲ. ಆದರೆ ಪ್ರತಿ ಸಂಕ್ರಾಂತಿಗೂ ಒಳ್ಳೆ ಸುದ್ದಿ ಬರ್ತಾ ಇರುತ್ತೆ. ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಹಿ ಸುದ್ದಿ ಬರುತ್ತೆ. ಕಾಂಗ್ರೆಸ್ ಪಕ್ಷ, ಶಾಸಕರು, ಕಾರ್ಯಕರ್ತರಿಗೆ ಸರ್ಕಾರ ಒಳ್ಳೆ ಸುದ್ದಿ ಬರಲಿದೆ ಅಂತ ತಿಳಿಸಿದ್ದಾರೆ. ಭೇಟಿ ಮಾಡಿದರೆ ಕರ್ನಾಟಕ ರಾಜ್ಯದ ಬಗ್ಗೆ ಯಾವ ರೀತಿ ಅಭಿವೃದ್ಧಿಗಳನ್ನು ಮುಂದೆ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿರ್ತಾರೆ. ಪಕ್ಷದ ಸಂಘಟನೆ ಬಗ್ಗೆ ಮಾತಾಡಿರ್ತಾರೆ ಅಂತ ಅಂದ್ಕೊಂಡಿರ್ತೀವಿ. ಹಾಗೆ ಅವ್ರವ್ರದ್ದು ನಡೆಯೋಂಥ ಮಾತುಗಳು ಅದನ್ನು ಸಾಹೇಬ್ರನ್ನೇ ಕೇಳಬೇಕು. ಸಿಹಿ ಸುದ್ದಿ ಅಂತೂ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಅದ್ರ ಮೇಲೆ ನಾನು ಮಾತಾಡೋಂಥದ್ದು ನನಗೂ ಯಾವುದೇ ಹಕ್ಕಿಲ್ಲ ಅಂತ ಅನ್ಕೋತೀನಿ. ನಾನು ನಮ್ಮ ಭಾರತದ ಸಂಪ್ರದಾಯದ ಪ್ರಕಾರ
ಸಂಕ್ರಾಂತಿಯ ಪ್ರತಿ ಸಂಕ್ರಾಂತಿಯಲ್ಲಿ ಒಳ್ಳೆಯ ಸುದ್ದಿಗಳು ಬರ್ತಾ ಇರುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ, ಕಾರ್ಯಕರ್ತರುಗಳಿಗೆ, ಶಾಸಕರಿಗೆ, ಸರ್ಕಾರಕ್ಕೆ ಎಲ್ಲದಕ್ಕೂ ಒಳ್ಳೆಯ ಸುದ್ದಿ ಬರುತ್ತೆ. ಸಿಎಂ ಡಿಸಿಎಂಗೆ ರಾಹುಲ್ ಗಾಂಧಿ ದೆಹಲಿಗೆ ಬರೋದಕ್ಕೆ ಆಹ್ವಾನ ಕೊಟ್ಟಿದ್ದಾರೆ ಅಂತ ಶಾಸಕ ಅಶೋಕ್ ಪಟ್ಟಣ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದ ಅವರು ನಿನ್ನೆ ಭೇಟಿ ವೇಳೆ ರಾಹುಲ್ ಜೊತೆ ಚರ್ಚೆ ಮಾಡಬೇಕು ಅನ್ನುವ ಡಿಸಿಎಂ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕಾಗಿ ಸಿಎಂ ಡಿಸಿಎಂಗೆ ದೆಹಲಿಗೆ ಬರೋದಕ್ಕೆ ರಾಹುಲ್ ಆಹ್ವಾನ ಕೊಟ್ಟಿದ್ದಾರೆ. ಸಂಕ್ರಾಂತಿ ಬಳಿಕ ದೆಹಲಿಗೆ ತೆರಳಬಹುದು. ದೆಹಲಿ ಭೇಟಿ ಬಳಿಕ ಎಲ್ಲವೂ ಸರಿ ಆಗಬಹುದು. ಸಂಪುಟ ಪುನಾರಚನೆ ಆಗಬೇಕನ್ನೋ ಅಪೇಕ್ಷೆ ಎಲ್ರಿಗೂ ಇದೆ ಅಂತ ಹೇಳಿದರು. ನಿನ್ನೆ ಏನು ಮಾತುಕತೆ ಎಲ್ಲ ಡೆಲ್ಲಿಗೆ ಬನ್ನಿ ಮಾತಾಡೋಣ ಅಂತ ತಂದಿದ್ದಾರೆ. ಇಮಿಡಿಯೇಟ್ ಆಗಿ ನಾವು ಮೀಟ್ ಮಾಡಬೇಕು ಅಂತ ಡಿ ಕೆ ಅವ್ರು ಕೇಳಿದಾಗ ಆಯಿತು ಪ್ಲೀಸ್ ಕಮ್ ಟು ಡೆಲ್ಲಿ ಅಂದರು. ಸಿದ್ದರಾಮಯ್ಯ ಅವರು ಕೂಡ ಸಪ್ರೇಟಾಗಿ ಕರೆದು ಮಾತಾಡಿ ಸಿದ್ದರಾಮಯ್ಯ ಪ್ಲೀಸ್ ಕಮ್ ಟು ಡೆಲ್ಲಿ ವಿಲ್ ಸಿಟ್ ಅಂಡ್ ಡಿಸ್ಕಸ್. ಯಾವಾಗ ಡೆಲ್ಲಿಗೆ ಹೋಗ್ಬೋದು, ಯಾವಾಗ ಅಂದರೆ ಅವ್ರು ಯಾವಾಗ ಹೇಳ್ತಾರೋ ಗೊತ್ತಿಲ್ಲ. ಸಂಕ್ರಾಂತಿ ಕಳೆದ ಮೇಲೆ ಮೋಸ್ಟ್ಲಿ ಡೇಟ್ ಫಿಕ್ಸ್ ಆಗ್ಬೋದು. ಅವಾಗ ಇಬ್ಬರು ಹೋಗಿ ಡಿಸ್ಕಸ್ ಮಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡು ಬರ್ತಾರೆ. ಬಳ್ಳಾರಿ ಪಾದಯಾತ್ರೆ ವಿಚಾರವಾಗಿ ಚಿತ್ರದುರ್ಗದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ರೆಡ್ಡಿ ರಾಮುಲು ಮಾತ್ರವಲ್ಲ ರಾಜ್ಯದ ಪ್ರಮುಖರು ಚರ್ಚೆ ಮಾಡಿದ್ದೇವೆ. ಪಾದಯಾತ್ರೆ ಮಾಡುವುದು ಉತ್ತಮ ಎಂಬ ಅಭಿಪ್ರಾಯ ಇದೆ. ಆದರೂ ವರಿಷ್ಠರ ಜೊತೆಗೆ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು. ಹಾಗಾಗಿ ದೆಹಲಿ ಮಟ್ಟದ ನಾಯಕರ ಜೊತೆ ಮಾತನಾಡಿದ್ದೇನೆ. ಇಂದು ಅಥವಾ ನಾಳೆ ಈ ಬಗ್ಗೆ ಸಂದೇಶ ಬರುತ್ತೆ ಅಂತ ತಿಳಿಸಿದ್ದಾರೆ. ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅಷ್ಟೇ ಅಲ್ಲ, ರಾಜ್ಯದ ಪ್ರಮುಖರು ಕೂಡ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಾದಯಾತ್ರೆ ಮಾಡೋದು ಒಳ್ಳೆಯದು ಅನ್ನೋದು ಬಹುತೇಕ ಎಲ್ಲರದ್ದು ಅದೇ ಅಭಿಪ್ರಾಯ ಇದೆ. ಆದರೂ ಕೂಡ ವರಿಷ್ಠರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕು. ನಾನು ಈಗಾಗಲೇ ನಮ್ಮ ಪಕ್ಷದ ಹಿರಿಯರಿಗೆ, ವರಿಷ್ಠರಿಗೆ ದೆಹಲಿನ ಮಾತನಾಡಿದ್ದೇನೆ. ಇವತ್ತು ನಾಳೆ ಒಳಗೆ ಅದ್ರ ಬಗ್ಗೆ ಮಾಹಿತಿ ಬರ್ತದೆ. ಆದರೆ 17ನೇ ತಾರೀಕು ಜನಾರ್ದನ್ ರೆಡ್ಡಿ ಅವರಾಗಲಿ, ಶ್ರೀರಾಮುಲು ಆಗಲಿ, ನಮ್ಮ ಪಕ್ಷದೆಲ್ಲ ಹಿರಿಯ ನಾಯಕರುಗಳು ಕೂಡ ಬರ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ, ರಾಹುಲ್ ಜೊತೆ ಡಿಕೆಶಿ ಸಿದ್ದು ಪ್ರತ್ಯೇಕ ಚರ್ಚೆಯ ವಿಚಾರದ ಬಗ್ಗೆ ಮಾತಾಡಿರೋ ವಿಜೇಂದ್ರ, ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟ ನಡೀತಾ ಇದೆ. ಒಬ್ಬರು ಸಿಎಂ ಕುರ್ಚಿ ಉಳಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ರಾಜ್ಯದ ಜನ ಈ ಕಚ್ಚಾಟದಲ್ಲಿ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ, ಭ್ರಷ್ಟಾಚಾರ ತುಂಬಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಹೇಳಿದ್ದಾರೆ. ಆಂತರಿಕ ಕಚ್ಚಾಟ, ಒಬ್ಬರು ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೋಬೇಕು ಅನ್ನುವ ಆ ಕಾತರದಲ್ಲಿ ಅವರಿದ್ದಾರೆ. ನನ್ನ ತಾಳ್ಮೆನ ಕೆಣಕಬೇಡಿ, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಉಳಿದವರು ರೆಡಿ ಆಗಿದ್ದಾರೆ. ಇದರ ನಡುವೆ ರಾಜ್ಯದ ಜನ ಇವತ್ತು ಅನುಭವಿಸ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ರಾಜ್ಯದಲ್ಲಿ ಏನೂ ಅಭಿವೃದ್ಧಿ ಆಗದೇ ಭ್ರಷ್ಟಾಚಾರದಲ್ಲಿ ಮುಳುಗೋರಿರ್ತಕ್ಕಂಥ ಕಾಂಗ್ರೆಸ್ ಬಗ್ಗೆ ಜನ ಇವತ್ತು ಇಡೀ ಶಾಪವನ್ನು ಹಾಕ್ತದೆ. ಜರ್ಮನಿಯ ಚಾನ್ಸಲರ್ ಬಂದಿದ್ದಾರೆ ಕರ್ನಾಟಕಕ್ಕೆ. ಅಂಥ ಒಂದು ದೇಶದ ಚಾನ್ಸಲರ್ ಇವತ್ತು ಕರ್ನಾಟಕಕ್ಕೆ ಬಂದರೆ ಇವರು ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೊಳ್ಳೋಕೆ ಒಬ್ರು ಹೋಗಿದ್ದಾರೆ, ಮುಖ್ಯಮಂತ್ರಿ ಕುರ್ಚಿ ಕಸ್ಕೊಳ್ಳೋಕೆ ಇಬ್ಬರು ಹೋಗಿ ರಾಹುಲ್ ಗಾಂಧಿ ಜೊತೆಲಿ ನಿಂತ್ಕೊಂಡ್ರೆ ರಾಜ್ಯದ ಪರಿಸ್ಥಿತಿ ಏನಾಗಬೇಕು? ಸೊ ಇದೆಲ್ಲವನ್ನು ಕೂಡ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಬರುವಂಥ ದಿನಗಳೇ ಉತ್ತರ ನೀಡ್ತಾರೆ. ಆಂತರಿಕ ಇನ್ನು ಮನ್ರೆ ಕಾಂಗ್ರೆಸ್ ಹೋರಾಟದ ಬಗ್ಗೆಯೂ ಮಾತಾಡಿರೋ ವಿಜೇಂದ್ರ, ಪ್ರಧಾನಿ ಮೋದಿ ಅವರು ಉತ್ತಮ ದೃಷ್ಟಿಯಿಂದ ಹೆಸರು ಬದಲಾವಣೆ ಮಾಡಿದ್ದಾರೆ. ಗಾಂಧಿ ಕನಸು ನನಸು ಮಾಡಲು ಈ ಚಿಂತನೆ ಮಾಡಿದ್ದಾರೆ. ಮನ್ರೇಗಾ ಯೋಜನೆಯಿಂದ ಹಗರಣ, ಭ್ರಷ್ಟಾಚಾರ ನಡೀತಾ ಇತ್ತು. ಇದಕ್ಕೆ ಇತಿಶ್ರೀ ಹಾಡೋದಕ್ಕೆ ಮೋದಿ ಮುಂದಾಗಿದ್ದಾರೆ. ಆದರೆ ಇದರ ಬಗ್ಗೆ ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರ ಅಪೇಕ್ಷೆ ಇರುವಂಥದ್ದು ಗ್ರಾಮೀಣ ಭಾಗದಲ್ಲಿ ಇವತ್ತು ಒಂದು ಅಸೆಟ್ ಕ್ರಿಯೇಷನ್ ಆಗಬೇಕು, ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕು. ಕೃಷಿ ಚಟುವಟಿಕೆ ನಡೆಯುವಂಥ ಸಂದರ್ಭದಲ್ಲಿ 60 ದಿನಗಳ ಕಾಲ ಇದಕ್ಕೆ ಅವಕಾಶ ನೀಡಿದ್ದಾನೆ. ಯಾಕೆಂದರೆ ರೈತರಿಗೆ ಅನಾನುಕೂಲ ಆಗ್ತದೆ. ಆದರೆ ಕಾಂಗ್ರೆಸ್ ಪಕ್ಷ ಇವತ್ತು ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿಯವರು ಇದನ್ನೇ ಅಪಪ್ರಚಾರ ಮಾಡಿಕೊಂಡು ಈ ವಿಚಾರ ತೆಗೆದುಕೊಂಡು ಮಹಾತ್ಮ ಗಾಂಧಿಯವರ 2ನೇ ಬಾರಿ ಕೊಲೆಯನ್ನು ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಅಂತೇಳಿ ಅಪಪ್ರಚಾರ ಮಾಡೋದಕ್ಕೆ ಹೊರಟಿದ್ದಾರೆ. ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಗ್ರಾಮೀಣ ಭಾಗದಲ್ಲೂ ಕೂಡ ಇದನ್ನು ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಮಾಡ್ತೇವೆ ಬರುವಂಥ ದಿನಗಳು. ರಾಜ್ಯದಲ್ಲಿ 4170 ಮುಜರಾಯಿ ದೇಗುಲಗಳು ನಾಪತ್ತೆ ಅಂತ ಮುಜರಾಯಿ ಇಲಾಖೆ ಸರ್ವೆ ವರದಿಯಲ್ಲಿ ಬಹಿರಂಗವಾಗಿದೆ. ಮುಜರಾಯಿ ಇಲಾಖೆ ಜಿಲ್ಲಾಡಳಿತ ಮೂಲಕ 2020ರಿಂದ ಸರ್ವೆ ನಡೆಸಲಾಗಿತ್ತು. ಸದ್ಯ ರಾಜ್ಯದ ಬಹುತೇಕ ಜಿಲ್ಲೆಗಳಿಂದ ಜಿಲ್ಲಾಧಿಕಾರಿ ಸರ್ವೆ ವರದಿ ಸಲ್ಲಿಕೆ ಮಾಡಲಾಗಿದ್ದು, ಮುಜರಾಯಿ ಇಲಾಖೆ ಪ್ರಕಾರ ರಾಜ್ಯದಲ್ಲಿ 34,566 ದೇವಾಲಯ ಇದೆ. ಅದರಲ್ಲಿ 4,170 ದೇವಾಲಯಗಳು ನಾಪತ್ತೆ ಅಂತ ಮಾಹಿತಿ ಸಿಕ್ಕಿದ್ದು, ದೇವಾಲಯಗಳ ಜಮೀನು ಅಕ್ರಮವಾಗಿ ವಶಪಡಿಸಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಮುಜರಾಯಿ ದೇಗುಲಗಳ ನಾಪತ್ತೆ ವಿಚಾರವಾಗಿ ಮಾತನಾಡಿದ ಸಿಟಿ ರವಿ, ದೇವಸ್ಥಾನದ ಚಿನ್ನ, ಹಣ ದೋಚಿರೋದನ್ನ ನೋಡಿದ್ದೇವೆ. ಆದರೆ ದೇಗುಲವೇ ನಾಪತ್ತೆ ಆಗಿರುವುದು ನಿಜಕ್ಕೂ ಅಪರೂಪದ ಸಂಗತಿ. ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಇದಕ್ಕೊಂದು SIT ರಚನೆ ಮಾಡಿ ತನಿಖೆ ನಡೆಸಲಿ ಅಂತ ಹೇಳಿದ್ದಾರೆ. 70ಕ್ಕೂ ಹೆಚ್ಚು
ಮುಜರಾಯಿ ದಾಖಲೆಗಳಲ್ಲಿರುವ ದೇವಸ್ಥಾನಗಳು ನಾಪತ್ತೆಯಾಗಿದ್ದಾವೆ ಅನ್ನೋದು ಆಶ್ಚರ್ಯ ಮತ್ತು ಆಘಾತಕಾರಿ. ದೇವಾಲಯಗಳ ಆಸ್ತಿಯನ್ನು ಲಪಟಾಯಿಸಿರೋದನ್ನು ನಾವು ಕಂಡಿದ್ದೇವೆ. ದೇವರ ಆಭರಣಗಳನ್ನು ಲಪಟಾಯಿಸಿರೋದನ್ನು ನಾವು ಕಂಡಿದ್ದೇವೆ. ದೇವಾಲಯಗಳನ್ನೇ ನಾಪತ್ತೆ ಮಾಡಿರೋದು. ಇದಕ್ಕೆ ಒಂದು SIT ರಚನೆ ಮಾಡಲಿ. SIT ರಚನೆ ಮಾಡಿ ಎಲ್ಲವನ್ನು ಪತ್ತೆ ಹಚ್ಚೋದು ಮಾತ್ರ ಅಲ್ಲ, ಮತ್ತೆ ದೇವಾಲಯಗಳನ್ನು ಪುನರ್ಸ್ಥಾಪಿಸುವ ಕೆಲಸವೂ ಕೂಡ ಆಗಬೇಕು. ಇನ್ನು ಇದೇ ವಿಚಾರವಾಗಿ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿದರು. ಈ ಬಗ್ಗೆ ಕಮಿಷನರ್ ಬಳಿ ಮಾಹಿತಿ ಕೇಳಿದ್ದೇನೆ, ಮಾಹಿತಿ ಪಡೆದು ಮಾತನಾಡ್ತೇನೆ ಅಂತ ಹೇಳಿದರು. ಕೋಲಾರದಲ್ಲಿ ಮುದುವಾಡಿ ಕೆರೆಯಿಂದ ವಾಹನ ಸವಾರರಿಗೆ ನಿತ್ಯ ಸಂಕಷ್ಟ ಅನುಭವಿಸುವಂತಾಗಿದೆ. ಕೆರೆ ಕೋಡಿ ಬಿದ್ದರೆ ರಸ್ತೆ ಮೇಲೆ ನೀರು ಹರಿಯೋದ್ರಿಂದ ಜನರು ಓಡಾಡಲು ಪರದಾಡಬೇಕಾಗಿದೆ. ಎರಡೂ ಕಡೆ ಮುದುವಾಡಿ ಕೆರೆ ಕೋಡಿ ಬೀಳೋದ್ರಿಂದ ರಸ್ತೆ ಯಾವುದು, ಕೋಡಿಯ ಅಂಚಾವುದು ಅಂತ ತಿಳಿಯೋದೇ ಕಷ್ಟವಾಗಿದೆ. ಈಗಾಗಲೇ ಒಂದು ಕಡೆ ಮೇಲ್ಸೇತುವೆ ನಿರ್ಮಾಣ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು, ಇತ್ತ ರಸ್ತೆ ಮೇಲೆ ನೀರು ಹರಿಯುತ್ತಾ ಇರೋದ್ರಿಂದ ಕೋಡಿ ಬಿದ್ದಾಗಲೆಲ್ಲ ಜನ 6 ಕಿಲೋಮೀಟರ್ ಬಳಸಿಕೊಂಡು ಹೋಗಬೇಕಾದ ಸ್ಥಿತಿ ಇದೆ. ಸುಮಾರು 10 ವರ್ಷಗಳಿಂದ ಈ ರಸ್ತೆ ರಿಪೇರಿ ಆಗಿಲ್ಲ. ರಾಜಕಾರಣಿಗಳು ಬರೀ ಭಾಷಣದಲ್ಲಿ ಸೀಮಿತವಾಗಿದ್ದಾರೆ. ನಾನು ಅಷ್ಟು ಅಮೌಂಟ್ ಹಾಕೊಂಡ್ಬಂದು, ಅಷ್ಟು ಕೋಟಿ ಬಂದಿದೆ, ಇಷ್ಟು ಕೋಟಿ ಬಂದಿದೆ ಅಂತಾರೆ. ಎಲ್ಲಿ ಕೂಡ ರಸ್ತೆ ಅಭಿವೃದ್ಧಿ ಆಗಿಲ್ಲ. ಈ 3 ವರ್ಷದಲ್ಲಿ ಕೂಡ ಅಭಿವೃದ್ಧಿ ಆಗಿಲ್ಲ. ನಮಗೆ ಟೂ ವೀಲರು ನಾವು ಹೋಗ್ಬೇಕಂದ್ರೆ ಇಲ್ಲಿ ಮರವೆ ಬಂದಾಗ ಭಾಳ ಸಮಸ್ಯೆ. ಮರವೆ ಯಾವುದು, ಕೆರೆ ಯಾವುದು, ಕೆಳಗಡೆ ಕಾಲುವೆ ಯಾವುದು ಏನೂ ಗೊತ್ತಾಗೋದಿಲ್ಲ. ಎಷ್ಟೋ ಜನ ಆಕ್ಸಿಡೆಂಟ್ಗಳಾಗಿ ಇಲ್ಲಿ ಬಿದ್ದು ಕಾಲೆಲ್ಲ ಮುರ್ಕೊಂಡು ಹಾಸ್ಪಿಟಲ್ ಸೇರಿದ್ದಾರೆ. ಎಷ್ಟೋ ಕಾರುಗಳು ಸೈಡ್ಗೆ ಹೋಗಿದ್ದಾವೆ. ಯಾವಾಗಲೂ ಇವಾಗ KC ವ್ಯಾಲಿ ಬಂದ ಮೇಲೆ ಇಲ್ಲಿ ಹೆಚ್ಚಾಗಿ ಕೋಡಿ ಹರಿತಾನೇ ಇರ್ತದೆ. ಈಗ ಕೆಳಗಡೆ ನೀರು ಬಿಟ್ಟಿದ್ರು ಕೂಡ ಅಲ್ಲಿಂದ ಹೆಚ್ಚಾಗಿ ನೀರು ಬಂದಾಗ ಕೋಡಿ ಹರಿತಾ ಇರ್ತದೆ. ಸುಮಾರು 10 ಬೀದರ್ನ ಹುಮ್ನಾಬಾದ್ನ ಮೊಳಕೇರಾದಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆ ಹಳ್ಳ ಹಿಡಿದಿದೆ. ಹನಿ ನೀರು ಬರೋಕ್ಕೂ ಮುನ್ನವೇ ನಲ್ಲಿಗಳು ಕಿತ್ತು ಬರ್ತಿವೆ. 2022-23ನೇ ಸಾಲಿನಲ್ಲಿ ಮೊಳಕೇರ ಗ್ರಾಮದ 500 ಮನೆಗಳಿಗೆ ನಲ್ಲಿಗಳ ಸಂಪರ್ಕ ಕೊಡಲಾಗಿತ್ತು. ಆದರೆ JJM ಕಾಮಗಾರಿ ಪೂರ್ಣಗೊಳ್ಳೋಕ್ಕೂ ಮುನ್ನವೇ ನಲ್ಲಿಗಳು ಕಿತ್ತು ಬರ್ತಿವೆ. 1.52 ಕೋಟಿ ವೆಚ್ಚದ ಕಾಮಗಾರಿಗೆ ಈಗಾಗಲೇ 1.24 ಕೋಟಿ ಖರ್ಚು ಮಾಡಲಾಗಿದೆ. ಸದ್ಯ ಕಳಪೆ ಕಾಮಗಾರಿ ನಡೀತಾ ಇದ್ರೂ ಅಧಿಕಾರಿಗಳು ಸೈಲೆಂಟ್ ಆಗಿದ್ದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಒಳಗೆ ಮುಗಿಬೇಕಾದ ಕೆಲಸ 26 ಆದರೂ ಇನ್ನೂ ಮುಗ್ದಿಲ್ಲ. ಇದು ಯಾವಾಗ ಮುಗೀತದ ಯಾವಾಗೆಲ್ಲ ಗೊತ್ತಾಗಲ್ಲಾಗ್ಯದ. ಇದಕ್ಕೇನು 1,52 ಲಕ್ಷ ರೂಪಾಯಿ ಬಜೆಟ್ ಇತ್ತಂತ. ಅದರೊಳಗೆ 1,24 ಲಕ್ಷ ರೂಪಾಯಿನೋ ಖರ್ಚು ಮಾಡ್ಯಾರ ಅಂತೇಳಿ ನಾವು ಕೇಳ್ಪಟ್ಟಿದ್ದೀವಿ ರೀ. ದಿನನಿತ್ಯ ಇಲ್ಲ ಅಂದ್ರೆ ಒಂದು 2-3 ಪರ್ಗಳು ಟೆಗಿನಾಗ ಬೀಳತ್ತವ, ಇಲ್ಲ ಪೈಪ್ಗಳು ಇಟ್ಟಷ್ಟು ಉದ್ದದ ಮ್ಯಾಲ ಅವು ಪೈಪ್ಗಳು ಖಾಲಿ ಹುಡ್ಕೊಳತ್ತಾರ. ಇದು ಎಂದು ಮುಗಿಸ್ತಾರ ಕೆಲಸ ಅಂಬೋದೇ ಗೊತ್ತಾಗ್ತಾ ಇಲ್ಲ. ಈಗ ಏನವ್ರು ಕೆಲಸ ಮಾಡ್ಯಾರ ಅದರೊಳಗೂ ಪೂರಾ ಕಳಪೆ ಕಾಮಗಾರಿನೇ ಮಾಡ್ಯಾರ. ಅವೇನು ನಳಗಳು ಕುಂಡ್ರಿಸ್ಯಾರಲ್ಲ ರೀ, ಅವು ಪೂರಾ ಆಲ್ರೆಡಿ ಕೆತ್ತು ಹೋಗ್ಯಾವ. ಅದ್ರೊಳಗೆ ನೀರು ಬಂದಾಗೆ ಖರೆ ಅಂತ ಅನಿಸ್ತದ ನಮಗೆ. ಹೈದರಾಬಾದ್ನಿಂದ ಬೆಳಗಾವಿಗೆ ಬಂದಿದ್ದ ಮಹಿಳೆ ಬ್ಯಾಗ್ ಕಳ್ಳತನ ಮಾಡಿದ್ದ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಬೆಳಗಾವಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಘಟನೆ ನಡೆದಿದ್ದು, ಬೈಲಹೊಂಗಲ ತಾಲೂಕಿನ ಅಮಟೂರ ಗ್ರಾಮದ ಮಹಿಳೆಯ ಬ್ಯಾಗ್ನ ಖದೀಮರು ಕದ್ದಿದ್ರು. ಈ ವೇಳೆ ಕಳ್ಳತನ ಆಗ್ತಾ ಇದ್ದಂತೆ ಮಹಿಳೆ ಪೊಲೀಸರ ಗಮನಕ್ಕೆ ತಂದಿದ್ದು, ಪೊಲೀಸರ ತಪಾಸಣೆ ವೇಳೆ ಚಿನ್ನದ ಸರವನ್ನ ಕಳ್ಳರು ಕಿಟಕಿಯಿಂದ ಎಸೆದಿದ್ದಾರೆ. ಈ ವೇಳೆ ಕಳ್ಳರು ಬಸ್ನಲ್ಲಿರುವುದು ತಿಳಿದು ಬಸ್ ಸೀಸ್ ಮಾಡಿ ಪೊಲೀಸರು ಕಳ್ಳರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹುಳಿಮಾವು ಪೊಲೀಸರಿಂದ ಬೃಹತ್ ಸೈಬರ್ ವಂಚನೆಯ ಜಾಲ ಪತ್ತೆ ಮಾಡಲಾಗಿದೆ. ಇನ್ವೆಸ್ಟ್ಮೆಂಟ್ ಹೆಸರಲ್ಲಿ ಅಪರಿಚಿತರ ಮೊಬೈಲ್ ನಂಬರ್ ಸೇರಿಸಿ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದ ಗ್ಯಾಂಗ್ ಬಳಿಕ ಹಣ ಇನ್ವೆಸ್ಟ್ ಮಾಡಿಕೊಂಡು ಕೋಟಿ ಹಣ ವಂಚನೆ ಮಾಡಿದೆ. ಗ್ಯಾಂಗ್ನ ಬಲೆಗೆ ಬಿದ್ದಿದ್ದ ವ್ಯಕ್ತಿಯೊಬ್ಬರು 3,20 ಲಕ್ಷ ಹಣವನ್ನ ನಿಯೋ ಸಿಸ್ಟಮ್ ಆಪ್ನಲ್ಲಿ ಹೂಡಿಕೆ ಮಾಡಿದ್ರು. ಆದರೆ ಹಣ ವಿತ್ಡ್ರಾ ಮಾಡೋಕೆ ಹೋದಾಗ ವಂಚನೆ ಆಗಿರುವುದು ಗೊತ್ತಾಗಿದೆ. ಕೂಡಲೇ ಈ ಬಗ್ಗೆ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು ಮಾಡಿದ್ದು, ಹುಳಿಮಾವು ಪೊಲೀಸರು 11 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಮಹಿಳೆಯ ಸರ ಕಿತ್ತು ಎಸ್ಕೇಪ್ ಆಗಿದ್ದ ಸರಗಳ್ಳನನ್ನ ಚಂದ್ರ ಲೇಔಟ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಯಶವಂತ್ ಬಂಧಿತ ಆರೋಪಿಯಾಗಿದ್ದಾನೆ. ಡಿಸೆಂಬರ್ 24ರಂದು ರಸ್ತೆಯಲ್ಲಿ ನಡೆದು ಹೋಗ್ತಾ ಇದ್ದ ಧನಲಕ್ಷ್ಮಿ ಅನ್ನುವ ಮಹಿಳೆಯ ಸರ ಕದ್ದು ಪರಾರಿಯಾಗಿದ್ದ ಕಳ್ಳನ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಇದೇ ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಆರೋಪಿಯನ್ನ ಬಂಧಿಸಿದ್ದು, ಬಂಧಿತನಿಂದ 7 ಲಕ್ಷ ಮೌಲ್ಯದ ಮಾಂಗಲ್ಯ ಸರ, ಕೃತ್ಯಕ್ಕೆ ಬಳಸಿದ್ದ ಬೈಕ್ ಅನ್ನು ಸೀಸ್ ಮಾಡಲಾಗಿದೆ. ದಕ್ಷಿಣ ಅಮೆರಿಕಾದ ಪೆರುವಿನಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ಜನಜೀವನ ಅಸ್ತವ್ಯಸ್ತ ಆಗಿದೆ. ನಿರಂತರ ಮಳೆಯಿಂದಾಗಿ ಸ್ಯಾನ್ ಮ್ಯಾರ್ಟಿನ್ ಪ್ರಾಂತ್ಯದ ಟರಪೋಟಾದಲ್ಲಿ ಪ್ರವಾಹವೇ ಸೃಷ್ಟಿಯಾಗಿದೆ. ನಗರದ ರಸ್ತೆಗಳು ನದಿಯಂತೆ ಹರಿದಿದೆ. ಬೈಕ್ಗಳು ಕೊಚ್ಚಿಕೊಂಡು ಹೋಗಿವೆ. ಮಕರ ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತಾದ ಗಂಗಾಸಾಗರದಲ್ಲಿರುವ ಪ್ರಸಿದ್ಧ ಕಪಿಲ್ ಮುನಿ ದೇಗುಲದಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ. ಲಕ್ಷಾಂತರ ಜನರು ದೇವರ ದರ್ಶನಕ್ಕೆ ಆಗಮಿಸಿದ್ದು, ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿ ಬಳಿಕ ಸರತಿ ಸಾಲಲ್ಲಿ ನಿಂತು ದೇವರ ದರ್ಶನ ಪಡೆದುಕೊಂಡಿದ್ದಾರೆ.
ಇವತ್ತು ದೇಶದ ಹಲವೆಡೆ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಸಚಿವ ಎಲ್ ಮುರುಗನ್ ಅವರ ನಿವಾಸದಲ್ಲಿ ಪೊಂಗಲ್ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಹಸುವಿಗೆ ಎಳ್ಳು ಬೆಲ್ಲ ಕೊಟ್ಟು ಹಬ್ಬದ ಸಡಗರದಲ್ಲಿ ಭಾಗಿಯಾಗಿದ್ದಾರೆ. ಬಳಿಕ ಮಾತಾಡಿದ ಅವರು, ನಮ್ಮ ತಮಿಳು ಸಂಸ್ಕೃತಿಯು ಭಾರತದ ವಿಭಿನ್ನ ಸಾಂಪ್ರದಾಯಿಕ ಪರಂಪರೆಯಾಗಿದೆ. ಒಂದೇ ಭಾರತ ಶ್ರೇಷ್ಠ ಭಾರತದ ಬಳಿಕ ಈ ಹಬ್ಬ ಮತ್ತಷ್ಟು ಬಲವನ್ನು ಪಡೆದುಕೊಂಡಿದೆ ಅಂತ ಹೇಳಿದ್ದಾರೆ. ಬಳಿಕ ಮೋದಿ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಗಿದ್ದು, ಈ ವೇಳೆ ಕೇಂದ್ರ ಸಚಿವ ಸೋಮಣ್ಣ ಕೂಡ ಉಪಸ್ಥಿತರಿದ್ದರು.